ಬೆಳಗ್ಗೆ ಹುಟ್ಟಬೇಕಾದ್ರೆ ಯಾವ ಕಲರ್ ಇರ್ತಾನೆ? ಹಾಗೆ ಶುಂಠಿನ ಜಜ್ಕೊಂಡು ಹಾಯ್, ಗುಡ್ ಮಾರ್ನಿಂಗ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹೇಳ್ರಿ, ಎಷ್ಟೊತ್ರಿ ಮಲ್ಕೋತೀರಾ? ಸಂಡೇ ಅಲ್ವಾ ಇವತ್ತು? ವೇಟ್ ನಿಮಗೆ ಸಿಕ್ ಬರ್ತಾ ಇದೆ ಅಲ್ವಾ? ಸಂಡೇ ಯಾಕೆ ಇವಳು 6 ಗಂಟೆಗೆ ಎಬ್ಬಿಸ್ತಾ ಇದ್ದಾಳೆ ಅಂತ? ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಕೋಗಿಲೆ ಕೂಗ್ತಾ ಇದೆ ಕಣ್ರಿ ಆಚೆ. ಬನ್ರಿ, ಹೇಳ್ರಿ, ನೋಡ್ರಿ ಇದನ್ನ. ಇಲ್ಲಪ್ಪ, ಸಂಡೇ ನಾನು ಆರಾಮಾಗಿ ಮಾಡ್ಕೊಂಡು 11 ಗಂಟೆಗೆ ಹೇಳೋದು. ಓಕೆ ಆಯ್ತು, ಹೇಳ್ರಿ. ನಿದ್ದೆಗೇನು ಅದೇನ ಮಾಡ್ಕೊಳ್ಳಿ, ರಾತ್ರಿ ಬೇಗ ಮಾಡ್ಕೊಡಿಪ್ಪ. ಸಂಡೇ ನೀವೇನೆಲ್ಲ ಮಾಡ್ಬೋದು ಗೊತ್ತಾ? ಬೇಗ ಎದ್ರೆ 6 ಗಂಟೆಗೆ ಹಾಕೊಂಡಿದ್ದೀರಾ? ಓಕೆ, ಎದ್ದಿದ್ದೀನಿ, ಸುಮಾರು ಸಲ ಎದ್ದಿದ್ದೀನಿ. ಬಟ್ ರೀಸೆಂಟಾಗಿ 6 ಗಂಟೆ ಹೇಗಿರುತ್ತೆ ಅಂತ ನೋಡಿದ್ದೀರಾ? ಸೂರ್ಯ ಬೆಳಗ್ಗೆ ಹುಟ್ಟಬೇಕಾದ್ರೆ ಯಾವ ಕಲರ್ ಇರ್ತಾನೆ? ಹೌದು, ಸೂರ್ಯ ಮೇಲ್ಗಡೆ ಬರ್ತಾ ಇರ್ತಾನಲ್ವಾ, ಅವಾಗ ನನಗೆ ತಣ್ಣಗಾಗ್ತಾ ಇರೋದಾ ಅಥವಾ ಶಿಕ್ಷೆಗೆ ಆಗ್ತಾ ಇರೋದಾ ಗೊತ್ತಾ? ಏನಾದ್ರು ಸಂಜೆ ಹೊತ್ತು 6 ಗಂಟೆಗೆ 6:30ಗೆ ಈಗ ಸೋಡಾತೋ ಇಲ್ವೋ ಗೊತ್ತಾ? ಮತ್ತೆ ಮನೆ ಹತ್ರ ಯಾವ ಹಕ್ಕಿಗಳು ಹೋಗ್ತಾ ಇರುತ್ತೆ ಅದಾದ್ರೂ ನೋಡಿದ್ರಾ? ಚೈತ್ರ ಮಾಸ ಕೋಗಿಲೆ ಹೋಗ್ತಾ ಇರ್ತೀವಿ, ಕೋಗಿಲೆ ಧ್ವನಿ ನಾವು ಕೇಳಿಸ್ಕೊಂಡಿದ್ರಾ? ಎಷ್ಟು ಚೆನ್ನಾಗಿದೆ ಹೇಳಕ್ಕೆ. ಹೌದು, ಸಂಡೆ ರೈಟ್. ನೀವು ದಿನ ಬೆಳಗ್ಗೆ ಆಫೀಸ್ ಹೋಗೋ ಆಚೆ ಸಿಗುತ್ತೆ, ಚಪ್ಪಲಿ ಏನು ತಿಳ್ಕೊಂಡು ಕಾಫಿಗೆ ಅದರಲ್ಲಿ ಇಟ್ಕೊಂಡು ಹೋಗ್ತಾ ಇರ್ತೀವಿ. ಅರೆ कहना क्या चाहते हो? ಅಲ್ಲ, ನಾನು ಯೋಚನೆ ಮಾಡ್ತಾ ಇದ್ದೀನಿ, ನಾವು ಸೋಮವಾರದಿಂದ ಶುಕ್ರವಾರ ತನಕ ನೆಮ್ಮದಿಯಾಗಿ ತಿಂಡಿ ತಿಂದಿದ್ದು ಯಾವಾಗ? ವೆಕೇಶನ್ಸ್ ಅಲ್ವಾ? ಇಲ್ಲ, ವೆಕೇಶನ್ಸ್ ಅಲ್ಲಿ ನಾವು ಸೈಟ್ ಸೀಯಿಂಗ್ ಹೋಗೋದು ಗಡಿಬಿಡಿ ಜಾಸ್ತಿ ಅಲ್ವಾ? ಏನಾಗತ್ತೆ ಹೇಳಿ, ನಾವು ಫಸ್ಟ್ ಕ್ಯಾಬ್ ಬುಕ್ ಮಾಡಿರ್ತೀವಿ. ಕ್ಯಾಬ್ ಬುಕ್ ಆದರೂ ಆಗ್ಬೋದು, ಆಗದೇನೂ ಇರ್ಬೋದು 5 ನಿಮಿಷದಲ್ಲಿ. ನಮ್ಮ ದುರಾದೃಷ್ಟನೋ ಅದೃಷ್ಟನೋ 2 ನಿಮಿಷದಲ್ಲಿ ಬುಕ್ ಆಗ್ಬಿಟ್ಟಿರುತ್ತೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಷ್ಟು ತಿನ್ಕೊಂಡು ಹೋಗ್ತೀವಿ, ಇಷ್ಟು ಕಟ್ಟ ತುಂಬ ಹಾಕೊಂಡಿರ್ತೀವಿ, 1 ಚಮಚ ತಿನ್ಕೊಂಡು ಓಡ್ತಾ ಇರ್ತೀವಿ. ಯಾಕಂದ್ರೆ ಟಂಗ್ ಅಂತ ಸೌಂಡ್ ಬಂದಿರುತ್ತೆ ಕ್ಯಾಬ್ದು. अरे कहना क्या चाहते हो? ಸೊ ಇವತ್ತಿನ ದಿನ ಸಂಡೇ ಆಗಿರೋದ್ರಿಂದ ನೀವೇನೆಲ್ಲ ಮಾಡ್ಬೋದು? ಬೆಳಗ್ಗೆ 6 ಗಂಟೆಗೆ ಹೇಳ್ಬೋದು, ಸೂರ್ಯೋದಯ ನೋಡ್ಬೋದು, ಕೋಗಿಲೆಯ ಇಂಪಾದ ಧ್ವನಿ ಕೇಳಿಸ್ಕೋಬಹುದು. ಆಮೇಲೆ ಏನ್ ಮಾಡ್ಬೋದು? ನಿಮಗೆ ಇಷ್ಟವಾದ ರುಚಿಕರವಾದ ತಿಂಡಿ ಮಾಡ್ಕೊಂಡು ತಿನ್ಬೋದು. ಆಮೇಲೆ ಯಾವತ್ತಾದ್ರೂ ಟೀ ಕುದಿಬೇಕಾದ್ರೆ ಅದ್ರ ಗಮನ ನೋಡಿದ್ರಿ ಅಂದ್ರೆ ಅಬ್ಸರ್ವ್ ಮಾಡಿದ್ದೀರಾ? ಹಾಗೆ ಶುಂಠಿನ ಜಜ್ಕೊಂಡು ಹಾಕ್ಕೊಂಡು ಶುಂಠಿ ಟೀ ಮಾಡ್ಕೊಂಡು ಕುಡಿದ್ರೆ ಬಿಸಿಲು ಇರಲಿ, ಮಳೆ ಇರಲಿ, ಚಳಿ ಇರಲಿ, ಟೇಸ್ಟಿಯಾಗಿರುತ್ತೆ. ಟೀ ಜೊತೆ ಏನು ಬೇಕು ಹೇಳಿ? ಇಂಪಾರ್ಟೆಂಟು ರಸ್ಕ್ ಅಲ್ಲ, ಬಿಸ್ಕೆಟ್ ಅಲ್ಲ. ಹಾಲು ಜೊತೆ ಸೇರಿಸ್ಬೇಡಿ ಅದನ್ನೆಲ್ಲ. ಪೇಪರ್ ನಮ್ಮ ವಿಜಯ ಕರ್ನಾಟಕ ಪೇಪರ್ ಆರ್ ಪ್ರಜಾವಾಣಿ ವಾಟ್ ಎವರ್, ಎಸ್, ಅದನ್ನು ಇಟ್ಕೊಂಡು ಪೇಪರ್ ಓದ್ತಾ ಟೀ ಕುಡಿತಾ ಬ್ಯಾಲ್ಕನಿನಲ್ಲಿ ಕುತ್ಕೊಳ್ಳೋ ಮಜಾ ಗೊತ್ತೇನ್ರಿ? ಅದೊಂದು ನೆನಪಿದ್ಯಾ? ನೀವು ಹೇಳ್ಬೋದು, ಅಲ್ಲ ರೀ, ನನಗೆ ಸಿಗದೆ ವಾರದಲ್ಲಿ ಒಂದಿನ ಸಂಡೇ ನೆಮ್ಮದಿಯಾಗಿ ಮಲ್ಕೋತೀನಿ ಅಂತ. ಹೌದ್ರಿ, ದಟ್ ಇಸ್ ದ ಪಾಯಿಂಟ್. ನಿಮಗೆ ವಾರದಲ್ಲಿ ಸಿಗದೆ ಒಂದಿನ ಸಂಡೇ, ಆಗ್ಲೇ ನೀವು ಮಲ್ಕೊಂಡ್ಬಿಟ್ರೆ ಇಷ್ಟೆಲ್ಲ ಮಿಸ್ ಮಾಡ್ಕೊಳಲ್ವಾ? क्या बात है सर, क्या बात है सर, क्या बात है, ये बात. ಆಯ್ತು ಬಿಡಿ, ಸರಿ, ಏನಾದರೂ ಮಾಡ್ಕೊಳ್ಳಿ. ಅದನ್ನು ಹೇಳ್ತಾರಲ್ಲ, ಕೋಡ ಮುಂದೆ ಕಿಂದ್ರಿ ಬಾರಿಸ್ದಂಗೆ ಅಂತ, ಹಂಗಾಗತ್ತೆ. ಓಕೆ, ಗುಡ್ ನೈಟ್. ಹೆಲೋ, ನಾನಿಂದ ಎದುರ್ತಾ ಇಲ್ಲ, ನೀವೇ ನಿಮ್ಮಿಂದ ಎಚ್ಚರಾಗಿ ನನ್ನ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಹಾಗಾದ್ರೆ ನೀವು ಎದ್ದಿರೋದೇ ಹೌದಾದ್ರೆ ನೋಡಿ ನಾನು ಎಲ್ಲಿದ್ದೀನಿ ಅಂತ. ಸಂಡೇ ದಿನ ಆಚೆ ಬಂದಿದ್ದೀನಿ. ನೀನು ಅನ್ಕೋತಾ ಇರ್ಬೋದು, ಸಂಡೇ ಯಾಕಪ್ಪ ಈ ಹುಡುಗಿ ಬೆಳಗ್ಗೆನೆ ಆಚೆ ಹೋಗ್ತಾ ಇದ್ದಾಳೆ ಅಂತ. ಆರಾಮಾಗಿ ಮನೆಗೆ ಮಲ್ಕೋಬೇಕು ತಾನೇ ನಂಬ್ಕೊಳ್ತಾರ? ನೋ, ಸಂಡೇ ತಾನೇ ನಮ್ಗೆ ಸಿಗೋದು. ವಾರದಲ್ಲಿ ಒಂದಿನ ಆರಾಮಾಗಿ ಸುತ್ತಾಡಕ್ಕೆ, ನಾವ್ ಎಲ್ಲಿ ಹೋಗ್ಬೇಕು ಅಂತಿದೀವೋ ಅಲ್ಲಿ ಹೋಗಕ್ಕೆ. ಬೇರೆ ದಿನ ನಾವು ಆಫೀಸ್ಗೆ ಹೋಗ್ತಾ ಇರ್ತೀವಿ. ಹೌದು, ಆಫೀಸ್ ಅಂದ್ರೆ ನಮ್ಗೆ ಇಷ್ಟನೇ, 1 ಅವರ್ ಆದ್ರೆ ಬೇಜಾರೇ ಆಗಿರುತ್ತೆ. ಅದಕ್ಕೆ ಸಂಡೇ ನಾವ್ ಎಲ್ಲಿ ಹೋಗ್ಬೋದು, ನಮಗೆ ಯಾವ ಜಾಗ ಇರ್ತದೋ ಅಲ್ಲಿ ಹೋಗ್ಬೋದು. ನೋಡಿ, ಸಂಡೇನು ನಂತರ ಎಷ್ಟು ಜನ ಆಚೆ ಬಂದಿದ್ದಾರೆ, ಎಷ್ಟೋ ವೆಹಿಕಲ್ಸ್ ಓಡಾಡ್ತಾ ಇದೆ ರೋಡಲ್ಲಿ.
ಗಾಡಿ ನಿಂತ್ರೆ ನೋ ನನಗೂ ಇಷ್ಟ ಅದ ರೀ. ಟ್ರಾಫಿಕ್ ಅಲ್ಲಿ ಟೈಮ್ ಪಾಸ್ ಮಾಡಕ್ಕೆ ನಾನು ಏನ್ ಮಾಡ್ತೀನಿ ಗೊತ್ತಾ, ಎಲ್ಲರ ಮುಖಗಳನ್ನ ನೋಡ್ತಾ ಹೋಗ್ತೀನಿ. ಅವ್ರ ಎಕ್ಸ್ಪ್ರೆಷನ್ ಏನಿದೆ, ಏನ್ ಯೋಚನೆ ಮಾಡ್ತಾ ಇರ್ಬೋದು, ಏನ್ ತಿಂಡಿ ತಿಂದು ಬಂದಿದ್ದಾರೆ ಇವರು, ಮತ್ತೆ ಇಲ್ಲಿ ತಿಂದಿದಾರೋ ಇಲ್ವೋ ಅನ್ನೋದೇ ಮುಖ ನೋಡಿ ಗೊತ್ತಾಗತ್ತೆ. ಹೇಗಿದೆ ಟ್ರಾಫಿಕ್ ಅಲ್ಲಿ ಟೈಮ್ ಪಾಸ್? ಯಾರ್ಯಾರಿಗೆಲ್ಲ ಆಟೋ ರೈಡ್ ಇಷ್ಟ ಪಟ ಕಮೆಂಟ್ ಮಾಡಿ. One eternity later. ಐ ಆಮ್ ವೆರಿ ಸಾರಿ, ಐ ಹ್ಯಾವ್ ರೀಚ್ ಮೈ ಡೆಸ್ಟಿನೇಷನ್. ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟಿದ್ದೀನಿ. ಆರಾಮಾಗಿ ನಿದ್ದೆ ಮಾಡಿ, ನಾಳೆ ಮಂಡೇ ಹೇಳಲೇಬೇಕು. ಬಾಯ್. खत्म बाय बाय टाटा गुड बाय गया